Graphical solution of linear inequalities in two variables. So last video ವರೆಗೂ ನಾವು ಲೀನಿಯರ್ ಇನ್ಇಕ್ವಾಲಿಟೀಸ್ ಇನ್ ಒನ್ ವೇರಿಯಬಲ್ಸ್ ಅದನ್ನು ನಾವು ಸ್ಟಡಿ ಮಾಡಿದ್ವಿ. ಅದನ್ನು ನಂಬರ್ ಲೈನ್ ಮೇಲೂ ಕೂಡ ಹೆಂಗೆ ಸೊಲ್ಯೂಷನ್ಸ್ನ ಲೊಕೇಟ್ ಮಾಡೋದು ಅಂತ ಡಿಸ್ಕಸ್ ಮಾಡಿದ್ವಿ. ನಾವು ವಿ ಆರ್ ಮೂವಿಂಗ್ ಟುವರ್ಡ್ಸ್ ಲೀನಿಯರ್ ಇನ್ಇಕ್ವಾಲಿಟೀಸ್ ಇನ್ ಟೂ ವೇರಿಯಬಲ್ಸ್. ಅದರ ಸೊಲ್ಯೂಷನ್ಸ್ನ ಗ್ರಾಫಿಕಲಿ ಹೆಂಗೆ ಲೊಕೇಟ್ ಮಾಡಬೇಕು ಅಂತ ನಾವು ಡಿಸ್ಕಸ್ ಮಾಡ್ತೀವಿ. ಬಿಫೋರ್ ದಟ್ ಈ ಲೀನಿಯರ್ ಇನ್ಇಕ್ವಾಲಿಟೀಸ್ ಇನ್ ಟೂ ವೇರಿಯಬಲ್ಸ್ ಯಾವ ಫಾರ್ಮಲ್ ಇರುತ್ತೆ ಅಂತ ನಾನು ಆಲ್ರೆಡಿ ಸ್ಟಾರ್ಟಿಂಗ್ ವಿಡಿಯೋಸ್ ಅಂದರೆ ಲೀನಿಯರ್ ಇನ್ಇಕ್ವಾಲಿಟೀಸ್ ಸ್ಟಾರ್ಟ್ ಮಾಡಿದ ಕೂಡಲೇ ಅಲ್ಲಿ ವೆರೈಟಿ ಆಫ್ ಲೀನಿಯರ್ ಇನ್ಇಕ್ವಾಲಿಟೀಸನ್ನು ನಾನು ಅಲ್ಲಿ ತೋರಿಸಿದ್ದೇನೆ ಒಂದು ಸ್ಲೈಡಲ್ಲಿ. ಅದರಲ್ಲಿ ಲೀನಿಯರ್ ಇನ್ಇಕ್ವಾಲಿಟೀಸ್ ಇನ್ ಟೂ ವೇರಿಯಬಲ್ಸ್ ಯಾವ ಫಾರ್ಮಲ್ ಇರುತ್ತೆ ಅಂತ ತೋರಿಸಿದೆ ಅಂದರೆ ಎ ಎಕ್ಸ್ ಪ್ಲಸ್ ಬಿ ವೈ ಗ್ರೇಟರ್ ದೆನ್ ಸಿ ಆರ್ ಎ ಎಕ್ಸ್ ಪ್ಲಸ್ ಬಿ ವೈ ಲೆಸ್ ದೆನ್ ಸಿ ಆರ್ ಎ ಎಕ್ಸ್ ಪ್ಲಸ್ ಬಿ ವೈ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಸಿ ಎ ಎಕ್ಸ್ ಪ್ಲಸ್ ಬಿ ವೈ ಲೆಸ್ ದೆನ್ ಆರ್ ಈಕ್ವಲ್ ಟು ಸಿ ಅಂತ. ಸೊ ಈ ಫಾರ್ಮಲ್ಲಿ ಇರೋಂಥ ಇನ್ಇಕ್ವಾಲಿಟೀಸನ್ನು ನಾವು ಲೀನಿಯರ್ ಇನ್ಇಕ್ವಾಲಿಟೀಸ್ ಇನ್ ಟೂ ವೇರಿಯಬಲ್ಸ್ ಅಂತ ಕರಿತೀವಿ. ಹಿಯರ್ ದ ವೇರಿಯಬಲ್ಸ್ ವಿಲ್ ಬಿ ಎಕ್ಸ್ ಆ್ಯಂಡ್ ವೈ. ಈಗ ಬಿಫೋರ್ ಗೋಯಿಂಗ್ ಟು ಸೊಲ್ಯೂಷನ್ ಆಫ್ ಲೀನಿಯರ್ ಇನ್ಇಕ್ವಾಲಿಟೀಸ್ ಇನ್ ಟೂ ವೇರಿಯಬಲ್ಸ್, ಈಗ ಆಕ್ಚುಲ್ ಆಗಿ ಲೀನಿಯರ್ ಇನ್ಇಕ್ವಾಲಿಟೀಸು ಎ ಎಕ್ಸ್ ಪ್ಲಸ್ ಬಿ ವೈ ಗ್ರೇಟರ್ ದೆನ್ ಸಿ ಲೆಸ್ ದೆನ್ ಸಿ ಇರುತ್ತಲ್ಲ. ಸೊ ಅಷ್ಟೆಲ್ಲ ಇರಬೇಕು ಅಂತಂದರೆ ಇಟ್ ಕಮ್ಸ್ ಫ್ರಾಮ್ ದ ಇಕ್ವೇಷನ್ ಎ ಎಕ್ಸ್ ಪ್ಲಸ್ ಬಿ ವೈ ಈಕ್ವಲ್ ಟು ಸಿ. ಸೊ ಫಸ್ಟ್ ಆಫ್ ಆಲ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಎ ಎಕ್ಸ್ ಪ್ಲಸ್ ಬಿ ವೈ ಈಕ್ವಲ್ ಟು ಸಿನ ನಾವೇನಾದರೂ ಗ್ರಾಫ್ ಪ್ಲಾಟ್ ಮಾಡಿದ್ರೆ ಇದೇನಾಗಿರುತ್ತೆ ಅಂದರೆ ಇಟ್ ವಿಲ್ ಬಿ ಎ ಸ್ಟ್ರೈಟ್ ಲೈನ್ ಆನ್ ಎ ಪ್ಲೇನ್, ಕಾರ್ಟೇಷಿಯನ್ ಪ್ಲೇನ್ ಮೇಲೆ ಇರ್ತಕ್ಕಂಥ ಒಂದು ಸ್ಟ್ರೈಟ್ ಲೈನ್. ವಿ ನೋ ದಟ್ ಎ ಸ್ಟ್ರೈಟ್ ಲೈನ್ ಡಿವೈಡ್ಸ್ ದ ಪ್ಲೇನ್ ಇಂಟು ಟೂ ಹಾಫ್ಸ್. ಎರಡು ಅರ್ಧ ಹಾಫ್ಗಳಾಗಿ ಏನು ಮಾಡುತ್ತೆ ಅಂತಂದರೆ ಡಿವೈಡ್ ಮಾಡುತ್ತೆ. ಇಮ್ಯಾಜಿನ್ ಇಟ್ ಈಸ್ ಅ ಪ್ಲೇನ್. ಸೊ ಒಂದು ಪ್ಲೇನ್ ಕನ್ಸಿಡರ್ ಮಾಡಿದ್ದೀನಿ ನಾನಿಲ್ಲಿ. ಇದು ಎಕ್ಸ್ ಆಕ್ಸಿಸ್, ಇನ್ನೊಂದು ವೈ ಆಕ್ಸಿಸ್ ತಗೊಳ್ರಿ. ಸೊ ಈ ರೀತಿ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಇದೆ. ಸೊ ಇಟ್ ಈಸ್ ಅ ಪ್ಲೇನ್. ಒಂದು ಲೈನ್ ತಗೊಳ್ರಿ. ಇಮ್ಯಾಜಿನ್ ದೇರ್ ಈಸ್ ಅ ಲೈನ್. ಫಸ್ಟ್ ನಾನು ವರ್ಟಿಕಲ್ ಲೈನ್ ತಗೊಳ್ತೀನಿ, ಆಮೇಲೆ ಒಂದು ಹಾರಿಜೆಂಟಲ್ ಲೈನ್ ತಗೊಳ್ಳಿ. ಹಾರಿಜೆಂಟಲ್ ಅಲ್ಲ, ನಾನ್ ವರ್ಟಿಕಲ್ ಲೈನ್ ಅಂತ ಹೇಳ್ತೀವಿ. ಕನ್ಸಿಡರ್ ಎ ವರ್ಟಿಕಲ್ ಲೈನ್. ದಿಸ್ ವರ್ಟಿಕಲ್ ಲೈನ್ ಡಿವೈಡ್ಸ್ ದ ಹೋಲ್ ಪ್ಲೇನ್ ಇಂಟು ಟೂ ಹಾಲ್ಸ್. ಒಂದು ಲೆಫ್ಟ್ ಸೈಡ್ ಇರೋಂಥ ಈ ಸ್ಟ್ರೈಟ್ ಲೈನ್ ಇದೆಯಲ್ಲ, ಈ ಲೈನ್ ಲೆಫ್ಟ್ ಸೈಡ್ ಇರೋಂಥದ್ದನ್ನು ನಾವೇನಂತ ಕರಿತೀವಿ ಅಂತಂದರೆ ಲೆಫ್ಟ್ ಹಾಫ್ ಪ್ಲೇನ್ ಅಂತ ಕರಿತೀವಿ. ಲೆಫ್ಟ್ ಹಾಫ್ ಪ್ಲೇನ್. ಇನ್ನು ರೈಟ್ ಸೈಡ್ ಇರೋದನ್ನು ನಾವು ರೈಟ್ ಹಾಫ್ ಪ್ಲೇನ್ ಅಂತ ಟ್ರೀಟ್ ಮಾಡ್ತೀವಿ. ಲೆಫ್ಟ್ ಹಾಫ್ ಪ್ಲೇನ್, ರೈಟ್ ಹಾಫ್ ಪ್ಲೇನ್. ನೀವು ಕೇಳ್ಬೋದು ಈ ಕಡೆ ಜಾಸ್ತಿ ಇದೆ, ಜಾಸ್ತಿ ಇರಲ್ಲ, ಇನ್ಫಿನಿಟಿವರೆಗೂ ಹೋಗಿರುತ್ತೆ. ರೈಟ್ ಸೈಡ್ ಕೂಡ ಇನ್ಫಿನಿಟಿವರೆಗೂ, ಲೆಫ್ಟ್ ಸೈಡ್ ಕೂಡ ಇನ್ಫಿನಿಟಿವರೆಗೂ ಹೋಗಿರೋದ್ರಿಂದ ಆ್ಯಕ್ಚುಲಿ ಈ ಲೈನ್ ಎಲ್ಲಿದೆಯೋ ಅದನ್ನು ಹಾಫ್ ಅಂತ ನಾವು ಟ್ರೀಟ್ ಮಾಡೋದು. ಹಾಗಾಗಿ ಈ ಲೈನ್ನ ಲೆಫ್ಟ್ ಸೈಡ್ ಇರ್ತಕ್ಕಂಥ ಪ್ಲೇನನ್ನು ಲೆಫ್ಟ್ ಹಾಫ್ ಪ್ಲೇನ್ ಅಂತ ಟ್ರೀಟ್ ಮಾಡಿದರೆ, ರೈಟ್ ಸೈಡ್ ಇರ್ತಕ್ಕಂಥ ಪ್ಲೇನನ್ನು ರೈಟ್ ಹಾಫ್ ಪ್ಲೇನ್ ಅಂತ ನಾವು ಟ್ರೀಟ್ ಮಾಡ್ತೀವಿ. ಇದು ಯಾವ ಸಿಚುವೇಶನಲ್ಲಿ ಅಂತಂದರೆ, ಇಫ್ ವಿ ಡ್ರಾ ಎ ವರ್ಟಿಕಲ್ ಲೈನ್. ಒಂದು ವೇಳೆ ನಾನ್ ವರ್ಟಿಕಲ್ ಲೈನ್ ಏನಾದರೂ ಡ್ರಾ ಮಾಡಿದರೆ ಆಗ ಆ ಲೈನ್ ಕೂಡ ಏನು ಮಾಡುತ್ತೆ ಅಂತಂದರೆ ಒಂದು ಪ್ಲೇನನ್ನು ಎರಡು ಈಕ್ವಲ್ ಹಾಲ್ಗಳಾಗಿ ಡಿವೈಡ್ ಮಾಡುತ್ತೆ. ಅದು ಯಾವ ರೀತಿ ಡಿವೈಡ್ ಮಾಡುತ್ತೆ ನೋಡಿ. ಸೊ ಇಲ್ಲೂ ಕೂಡ ಒಂದು ಪ್ಲೇನ್ ಕನ್ಸಿಡರ್ ಮಾಡ್ತಿದ್ದೀನಿ. ಇಲ್ಲಿ ಒಂದು ನಾನ್ ವರ್ಟಿಕಲ್ ಲೈನನ್ನು ಡ್ರಾ ಮಾಡೋಣ. ಇಮ್ಯಾಜಿನ್ ಇಟ್ ಈಸ್ ಅ ನಾನ್ ವರ್ಟಿಕಲ್ ಲೈನ್. ಇಲ್ಲಿ ವರ್ಟಿಕಲ್ ಲೈನ್ ಇತ್ತು, ಇದು ನಾನ್ ವರ್ಟಿಕಲ್ ಲೈನ್. ಈ ನಾನ್ ವರ್ಟಿಕಲ್ ಲೈನು ಕೂಡ ಪ್ಲೇನನ್ನು ಎರಡು ಸಪರೇಟ್ ಹಾಫ್ಗಾಗಿ ಡಿವೈಡ್ ಮಾಡಿದೆ. ಒಂದು ಮೇಲ್ಗಡೆ ಇದೆ, ಇನ್ನೊಂದು ಕೆಳಗಡೆ ಇರೋದ್ರಿಂದ ಅದನ್ನು ನಾವೇಂತ ಕರಿತೀವಿ ಅಂತಂದರೆ ಅಪ್ಪರ್ ಹಾಫ್ ಪ್ಲೇನು. ಮೇಲ್ಗಡೆ ಇರೋದನ್ನು ಅಪ್ಪರ್ ಹಾಫ್ ಪ್ಲೇನ್, ಕೆಳಗಡೆ ಇರೋದನ್ನು ಲೋವರ್ ಹಾಫ್ ಪ್ಲೇನ್ ಅಂತ ಕರಿತೀವಿ. ಅಪ್ಪರ್ ಹಾಫ್ ಪ್ಲೇನ್, ಲೋವರ್ ಹಾಫ್ ಪ್ಲೇನ್. ಸೊ ನಾನು ಇನ್ಮೇಲಿಂದ ನಾ ಏನು ಬರಿತೀನಿ ಅಂತಂದರೆ ಅಪ್ಪರ್ ಹಾಫ್ ಪ್ಲೇನನ್ನು ಯು ಹೆಚ್ ಪಿ ಅಂತ ಬರೆದ್ರೆ ಲೋವರ್ ಹಾಫ್ ಪ್ಲೇನನ್ನು ಎಲ್ ಹೆಚ್ ಪಿ ಅಂತ ಬರಿತೀವಿ. ಇನ್ನು ಕೆಲವರು ಅದನ್ನೇನು ಮಾಡ್ತಾರೆ ಅಂತಂದರೆ ನಂಬರ್ಗಳು ಕೊಡ್ತಾರೆ. ಫಸ್ಟ್ ಪ್ಲೇನು, ಸೆಕೆಂಡ್ ಪ್ಲೇನ್ ಅಂತೇಳಿ ನಂಬರ್ಗಳು ಕೊಡ್ತಾರೆ. ಫೈನ್, ಯಾವ ರೀತಿನಾದರೂ ನೋಟೇಷನ್ ಬಳಸ್ಬೋದು. ಇಟ್ ಈಸ್ ದಿಯರ್ ಫ್ರೀಡಮ್. ಬಟ್ ಅದರಲ್ಲೇನೂ ಪ್ರಾಬ್ಲಮ್ ಇಲ್ಲ.
ಸೊ ಅಪ್ಪರ್ ಹಾಫ್ ಪ್ಲೇನ್ ಅಂದ್ರೆ ಇಟ್ ಇಸ್ ಅ ಪ್ಲೇನ್ ವಿಚ್ ಇಸ್ ಅಪ್ ಆಫ್ ದ ಲೈನ್, ಸ್ಟ್ರೈಟ್ ಲೈನ್ ಏನು ಡ್ರಾ ಮಾಡಿರ್ತೀವಿ ಅದರ ಅಪ್ ಸೈಡ್ ಇರ್ತದೆ. ಇನ್ನು ಲೋವರ್ ಹಾಫ್ ಪ್ಲೇನ್ ಅಂತಂದ್ರೆ ಇಟ್ ಇಸ್ ಅ ಪ್ಲೇನ್ ವಿಚ್ ಇಸ್ ಡೌನ್ ಸೈಡ್ ಅಥವಾ ಡೌನ್ವರ್ಡ್ಸ್ ಆಫ್ ದ ಲೈನ್. ಇನ್ನು ರೈಟ್ ಹಾಫ್ ಪ್ಲೇನ್ ಅಂತಂದ್ರೆ ರೈಟ್ ಸೈಡ್ ಆಫ್ ದ ಲೈನ್ ಇರೋದನ್ನ ರೈಟ್ ಹಾಫ್ ಪ್ಲೇನ್ ಅಂತ ಕರಿತೀವಿ. ಲೆಫ್ಟ್ ಸೈಡ್ ಆಫ್ ದ ಪ್ಲೇನ್ ಅನ್ನ ಲೆಫ್ಟ್ ಹಾಫ್ ಪ್ಲೇನ್ ಅಂತ ಕರಿತೀವಿ. ಸೊ ಇದು ನಮಗೆ ಒಂದು ಐಡಿಯಾ ಇರಬೇಕು. ಈಗ ಒಂದು ಲೀನಿಯರ್ ಇನ್ಇಕ್ವಾಲಿಟೀಸ್ಗೆ ಬರೋಣ. ax ಪ್ಲಸ್ ಬಿ ವೈ ಈಕ್ವಲ್ ಟು ಸಿ ಅದು ಒಂದು ಕಡೆ ಇರಲಿ. ಅದು ಜೊತೆಗೆ ಈಗ ನಮಗೆ ಏನಾಗುತ್ತದೆ ಅಂತಂದರೆ ಇನ್ಇಕ್ವಾಲಿಟೀಸ್ ಬೇಕಲ್ಲ. ಸೊ ಎರಡು ರೀತಿ ಇನ್ಇಕ್ವಾಲಿಟೀಸ್ ಬರುತ್ತೆ. ಒಂದು ax ಪ್ಲಸ್ ಬಿ ವೈ ಈಸ್ ಗ್ರೇಟರ್ ದ್ಯಾನ್ ಸಿ ಅನ್ನೋದು, ಇನ್ನೊಂದು ax ಪ್ಲಸ್ ಬಿ ವೈ ಲೆಸ್ ದೆನ್ ಸಿ ಅನ್ನೋದು. ಸೊ ಆ ಇನ್ಇಕ್ವಾಲಿಟಿಗಳನ್ನ ಕನ್ಸಿಡರ್ ಮಾಡೋಣ. ಒಂದು ಗ್ರೇಟರ್ ದ್ಯಾನ್ ಸಿ, ಇನ್ನೊಂದು ax ಪ್ಲಸ್ ಬಿ ವೈ ಲೆಸ್ ದೆನ್ ಸಿ. ಹಿಯರ್ ಬೋತ್ a ಆ್ಯಂಡ್ b ಶುಡ್ ನಾಟ್ ಬಿ ಈಕ್ವಲ್ ಟು 0. ಎರಡು ಈಕ್ವಲ್ ಟು 0 ಆದರೆ ಇಲ್ಲಿ ಲೀನಿಯರ್ ಇನ್ಇಕ್ವಾಲಿಟೀಸ್ 2 ವೇರಿಯಬಲ್ಸ್ ಹೋಲ್ಡ್ ಆಗಲ್ಲ. ಹಾಗಾಗಿ ಬೋತ್ ಶುಡ್ ನಾಟ್ ಬಿ ಈಕ್ವಲ್ ಟು 0. ಯಾವುದಾದ್ರೂ ಒಂದು ಈಕ್ವಲ್ ಟು 0 ಆದರೆ ಪ್ರಾಬ್ಲಮ್ ಇಲ್ಲ, ಎರಡು ಸೈಮಲ್ಟೇನಿಯಸ್ಲಿ 0 ಆಗಬಾರ್ದು. ಓಕೆ, ಸೊ ಈ ಕಂಡೀಷನ್ ನಮಗೆ ನೆನಪಿರಬೇಕು. ಈಗೇನು ಮಾಡೋಣ ಅಂತಂದರೆ ಈ ಸೊಲ್ಯೂಷನ್ಸು ಮತ್ತು ಈ ಪ್ಲೇನ್ಗಳ ನಡುವೆ ಯಾವ ರೀತಿ ಒಂದು ರಿಲೇಷನ್ ಇದೆ ಅಂತ ಈಗ ಫೈಂಡ್ ಮಾಡೋಣ. ಸೊ ದಟ್ ಲೆಟ್ ಮೀ ಕನ್ಸಿಡರ್ ಎ ಪ್ಲೇನ್ ಆ್ಯಂಡ್ ಅ ಲೈನ್. ಒಂದು ಪ್ಲೇನ್ ಮತ್ತು ಒಂದು ಲೈನ್ನ ಕನ್ಸಿಡರ್ ಮಾಡೋಣ. Imagine it is x axis and this is y axis. ಒಂದು ಲೈನ್ ಬೇಕು ನಮಗೆ. ಸೊ ಲೆಟ್ ಮೀ ಕನ್ಸಿಡರ್ ಎ ನಾನ್ ಹಾರಿಜಾಂಟಲ್ ಅಥವಾ ನಾನ್ ವರ್ಟಿಕಲ್ ಲೈನ್. ಸೊ ಒಂದು ವರ್ಟಿಕಲ್ ಲೈನನ್ನು ಇಲ್ಲಿ ಕನ್ಸಿಡರ್ ಮಾಡಿದ್ದೀನಿ, ನಾನ್ ವರ್ಟಿಕಲ್ ಲೈನ್ ಅನ್ನು ಕನ್ಸಿಡರ್ ಮಾಡಿದ್ದೀನಿ. ಓಕೆ, ಈಗ ಈ ಲೈನ್ ಮೇಲೆ ಎಷ್ಟೆಲ್ಲ ಸೊಲ್ಯೂಷನ್ಸ್ ಇರ್ತಾವಲ್ಲ, ಎಷ್ಟೆಲ್ಲ ಪಾಯಿಂಟ್ಸ್ ಇರ್ತಾವಲ್ಲ, ಆ ಎಲ್ಲ ಪಾಯಿಂಟ್ಸ್ಗಳು ಕೂಡ ಸೊಲ್ಯೂಷನ್ಸ್ ಆಗ್ತವೆ. ಯಾವುದಕ್ಕೆ ಅಂತಂದ್ರೆ ಫಾರ್ ದ ಲೈನ್ ax ಪ್ಲಸ್ ಬಿ ವೈ ಈಕ್ವಲ್ ಟು ಸಿ. ಇದಕ್ಕೆ ಈ ಲೈನ್ ಮೇಲೆ ಇರ್ತಕ್ಕಂಥ ಎಲ್ಲ ಪಾಯಿಂಟ್ಸ್ಗಳು ಸೊಲ್ಯೂಷನ್ಸ್ ಆಗ್ತವೆ. ಫಾರ್ ಎಕ್ಸಾಂಪಲ್, ಕನ್ಸಿಡರ್ ಎ ಪಾಯಿಂಟ್, ಆರ್ಬಿಟ್ರರಿ ಪಾಯಿಂಟ್ ಯಾವುದು, ಅದು ಪಿ ಆಲ್ಫಾ ಕಮ ಬೀಟಾ ಅಂತ ಒಂದು ಪಾಯಿಂಟ್ ಇದೆ ಅಂತ ಅನ್ಕೊಳ್ರಿ. ಸಿನ್ಸ್ ದಿಸ್ ಆಲ್ಫಾ ಕಮ ಬೀಟಾ ಪಾಯಿಂಟ್ ಈಸ್ ಆನ್ ದ ಲೈನ್, ಸೊ ಇಟ್ ವಿಲ್ ಸ್ಯಾಟಿಸ್ಫೈ ದ ಇಕ್ವೇಶನ್ ದಟ್ ಈಸ್ ax ಪ್ಲಸ್ ಬಿ ವೈ ಈಕ್ವಲ್ ಟು ಸಿ. ಇದನ್ನು ಸ್ಯಾಟಿಸ್ಫೈ ಮಾಡ್ತದೆ. ದೇರ್ ಫೋರ್ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್, ಇದನ್ನು ಯಾವ ರೀತಿ ಬರಿಬೋದು ಅಂತಂದ್ರೆ a ಇಂಟು ಆಲ್ಫಾ ಪ್ಲಸ್ ಬಿ ಇಂಟು ಬೀಟಾ ಈಕ್ವಲ್ ಟು ಸಿ ಅಂತ ಬರಿಬೋದು. ಆಯ್ತಾ? ಈಗ ನಾವೇನ್ ಮಾಡೋಣ ಅಂತಂದ್ರೆ ಇದು ಒಂದ್ ಕಡೆ ಇರಲಿ. ಇದು ನಾನು ಫ್ಯೂಚರ್ಲಿ ಬಹಳ ಕಡೆ ಬಳಸ್ತೀನಿ, ಹಾಗಾಗಿ ಇದು ಒಂದ್ ಕಡೆ ಇರಲಿ. ನಾವು ಕನ್ಸಿಡರ್ ದಿಸ್ ಇನ್ಇಕ್ವಾಲಿಟಿ ax ಪ್ಲಸ್ ಬಿ ವೈ ಈಸ್ ಗ್ರೇಟರ್ ದ್ಯಾನ್ ಸಿ. ಈ ಇನ್ಇಕ್ವಾಲಿಟಿನ ಕನ್ಸಿಡರ್ ಮಾಡಿ. ax ಪ್ಲಸ್ ಬಿ ವೈ ಗ್ರೇಟರ್ ದ್ಯಾನ್ ಸಿ, ಈ ಇನ್ಇಕ್ವಾಲಿಟಿ ಕನ್ಸಿಡರ್ ಮಾಡಿ. ಅಂಡ್ ಲೆಟ್ ಅಸ್ ಸಪೋಸ್ ದಟ್ ಬಿ ಈಸ್ ಪಾಸಿಟಿವ್. ಯಾಕೆ ಬಿ ಪಾಸಿಟಿವ್ ಅಂತಂದ್ರೆ ಸೊಲ್ಯೂಷನ್ಸು ಇದ್ರ ಮೇಲೆ ಡಿಪೆಂಡ್ ಆಗ್ತದೆ. ಬಿ ಪಾಸಿಟಿವ್ ಆದರೆ ಒಂದು ಹಾಫ್ ಪ್ಲೇನ್ ಅಲ್ಲಿ ಲೈ ಆಗ್ತವೆ ಸೊಲ್ಯೂಷನ್ಸು, ಬಿ ನೆಗೆಟಿವ್ ಆದರೆ ಮತ್ತೊಂದು ಹಾಫ್ ಪ್ಲೇನ್ ಅಲ್ಲಿ ಲೈ ಆಗ್ತವೆ. ಹಾಗಾಗಿ ನಾನು ಒಂದನ್ನು ಕನ್ಸಿಡರ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಬಿ ಪಾಸಿಟಿವ್ ಅಂತ. ಯಾಕೆ ಇಲ್ಲಿ ಬಿನೇ ಟಾರ್ಗೆಟ್ ಮಾಡಿರೋದು, ವೈ ನಾಟ್ ಎ ಅಂತಂದ್ರೆ ಇಲ್ಲಿ ಎರಡು ಹಾಫ್ ಪ್ಲೇನ್ಗಳಿದೆ. ಒಂದು ಅಪ್ಪರ್ ಹಾಫ್ ಪ್ಲೇನು, ಇನ್ನೊಂದು ಲೋವರ್ ಹಾಫ್ ಪ್ಲೇನು. ಅಪ್ಪರ್ ಹಾಫ್ ಪ್ಲೇನು ಮತ್ತು ಲೋವರ್ ಹಾಫ್ ಪ್ಲೇನ್ಗಳ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತಂದ್ರೆ ಈ ಅಪ್ಪರು ಮತ್ತು ಲೋವರ್ ಬಗ್ಗೆ ಏನಂದ್ರೆ ನಮಗೆ ಕನ್ಕ್ಲೂಷನ್ಸ್ನ ಕೊಡೋದು ಯಾವುದು ಅಂತಂದ್ರೆ ವೈ ಆಕ್ಸಿಸ್, ಅಪ್ಪರ್ ಹಾಫ್ ಪ್ಲೇನು. ಮತ್ತು ಈಗ ಬರ್ತಾ ನಿಮ್ಗೆ ಗೊತ್ತಾಗ್ತದೆ. ನೆಕ್ಸ್ಟ್ ಒಂದು ಪಾಯಿಂಟ್ ತಗೊಳ್ತೀನಿ. ಆ ಪಾಯಿಂಟ್ ಇಟ್ ವಿಲ್ ಬಿ ಪ್ಯಾರಲಲ್ ಟು ವೈ ಆಕ್ಸಿಸ್. ಸೊ ವೈ ಆಕ್ಸಿಸ್ ಮೇಲೆನೆ ವೇರಿ ಆಗ್ತಾ ಇರೋದ್ರಿಂದ ನಾವೇನ್ ಮಾಡ್ತಿದೀವಿ ಅಂತಂದ್ರೆ ಕೋಎಫಿಷಿಯಂಟ್ ಆಫ್ ವೈ ನ ಪಾಸಿಟಿವ್ ಒಂದ್ಸರಿ ನೆಗೆಟಿವ್ ಅಂತ ತಗೊಳ್ತಿದ್ವಿ. ಸೊ ಬಿ ಪಾಸಿಟಿವ್ ಅಂತ ತಗೊಂಡಿರೋದು ಉದ್ದೇಶ ಅದು. ಎ ಯಾಕೆ ತಗೊಳ್ಳಲ್ಲ ಅಂತಂದ್ರೆ ಇಲ್ಲಿ ಅಪ್ಪರ್ ಲೋವರ್ ಅಂತ ಇದೆ, ಇಲ್ಲಿ ಲೆಫ್ಟ್ ಟು ರೈಟ್ ಅಂತಲ್ಲ. ಸೊ ಇದು ಅರ್ಥ ಆಯ್ತು ಅಂತಂದ್ರೆ ಲೆಫ್ಟ್ ರೈಟ್ ಆಬ್ವಿಯಸ್ಲಿ ಅದು ವರ್ಕ್ ಆಗ್ತದೆ, ಪ್ರಾಬ್ಲಮ್ ಇಲ್ಲ. ಸೊ ಇದರಂಗೆನೆ ಅದು ಕೂಡ. ಸೊ ಅಲ್ಲೂ ಕೂಡ ಆ ರೀತಿ ನಾವು ಎ ಪಾಸಿಟಿವ್ ಎ ನೆಗೆಟಿವ್ ಅಂತ ತಗೊಂಡು ಎಕ್ಸ್ಪ್ಲೇನ್ ಮಾಡ್ಬೋದು. ಇದು ಒಂದು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು. ಕಾನ್ಸೆಪ್ಟ್ ಎಲ್ಲದಕ್ಕೂ ಸೇಮ್ ಇರ್ತದೆ. ಸೊ ಫಸ್ಟ್ ಏನ್ ಮಾಡೋಣ ಅಂತಂದ್ರೆ ಬಿ ಪಾಸಿಟಿವ್ ತಗೋಣ ಮತ್ತು ax ಪ್ಲಸ್ ಬಿ ವೈ ಇಸ್ ಗ್ರೇಟರ್ ದ್ಯಾನ್ ಸಿ ಅಂತ ತಗೊಳ್ರಿ.
ಈಗ ಫಸ್ಟ್ ಏನ್ ಮಾಡಿ ಅಂತಂದ್ರೆ ಲೆಟ್ ಕನ್ಸಿಡರ್ ಒನ್ ಮೋರ್ ಪಾಯಿಂಟ್ ಇನ್ ಅಪ್ಪರ್ ಹಾಫ್ ಪ್ಲೇನ್. ಯಾವ ರೀತಿ ಕನ್ಸಿಡರ್ ಮಾಡ್ತೀನಿ ಅಂತಂದ್ರೆ ಇಟ್ ಈಸ್ ಜಸ್ಟ್ ಅಬೌವ್ ದ ಪಾಯಿಂಟ್ ಪಿ. ಏನಂದ್ರೆ ವರ್ಟಿಕಲಿ ಅಬೋವ್ ಇರುತ್ತೆ, ಯಾವುದೋ ಒಂದು ಆರ್ಬಿಟ್ರರಿ ಪಾಯಿಂಟ್. ಇದು ಕೂಡ ಒಂದು ಆರ್ಬಿಟ್ರರಿ ಪಾಯಿಂಟ್. ಎಲ್ಲಿಂದ ಅಂತಂದ್ರೆ ಪಿ ಇಂದ ಜಸ್ಟ್ ಮೇಲ್ಗಡೆ ಒಂದು ಯಾವುದೋ ಒಂದು ಪಾಯಿಂಟ್, ಆರ್ಬಿಟ್ರರಿ ಪಾಯಿಂಟ್. ಅಂದ್ರೆ ಇಟ್ ಈಸ್ ಇನ್ ಅಪ್ಪರ್ ಹಾಫ್ ಪ್ಲೇನ್. ನಾವು ಕನ್ಸಿಡರ್ ಮಾಡ್ತಾ ಇರೋದು ಅಪ್ಪರ್ ಹಾಫ್ ಪ್ಲೇನ್ ಅಲ್ಲಿ ಇರ್ತಕ್ಕಂಥ ಮತ್ತು ಪಿಗೆ ವರ್ಟಿಕಲಿ ಅಪ್ಸೈಡ್ ಇರ್ತಕ್ಕಂಥ ಒಂದು ಪಾಯಿಂಟ್. ವರ್ಟಿಕಲಿ ಅಪ್ಸೈಡ್ ಇರೋದ್ರಿಂದ ಇದರ ಎಕ್ಸ್ ಕೋಆರ್ಡಿನೇಟ್ ಅಲ್ಫಾನೇ ಆಗಿರ್ತದೆ, ವೈ ಕೋಆರ್ಡಿನೇಟ್ ಸಮಥಿಂಗ್ ಡಿಫ್ರೆಂಟ್, ಯಾವುದು ಬೇರೆ ಇರ್ತದೆ. ಅದನ್ನು ನಾನು ಗಾಮಾ ಅಂತ ಟ್ರೀಟ್ ಮಾಡ್ತೇನೆ, ಆಲ್ಫಾ ಕಮ್ಮ ಗಾಮಾ. ಇದು ಅಪ್ಪರ್ ಹಾಫ್ ಪ್ಲೇನ್ ಅಲ್ಲಿ ಇದೆ. ಓಕೆ, ನೌ ಬೈ ಅಬ್ಸರ್ವಿಂಗ್ ದೀಸ್ ಟೂ ಪಾಯಿಂಟ್ಸ್, ಇದನ್ನ ಕ್ಯೂ ಅಂತ ಕರ್ಕೊಂಡ್ರಿ. ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಗಾಮಾ ಈಸ್ ಗ್ರೇಟರ್ ದೆನ್ ಬೀಟಾ. ಬಿಕಾಸ್ ಬೀಟಾ ಅಂತಂದ್ರೆ ವೈ ಆಕ್ಸಿಸ್ ಅಲ್ಲಿ ಇಲ್ಲೆಲ್ಲೋ ಇರ್ತದೆ ಬೀಟಾ, ಗಾಮಾ ವೈ ಆಕ್ಸಿಸ್ ಅಲ್ಲಿ ಇಲ್ಲೆಲ್ಲೋ ಬರುತ್ತದೆ ಇದು. ದೇರ್ಫೋರ್ ಗಾಮಾ ಈಸ್ ಗ್ರೇಟರ್ ದೆನ್ ಬೀಟಾ. ಸೊ ಕ್ಲಿಯರ್ಲಿ ಫ್ರಮ್ ಗ್ರಾಫ್ ವಿ ಕ್ಯಾನ್ ಸೇ ದಟ್ ಗಾಮಾ ಈಸ್ ಗ್ರೇಟರ್ ದೆನ್ ಬೀಟಾ. ಓಕೆ, ಗಾಮಾ ಗ್ರೇಟರ್ ದೆನ್ ಬೀಟಾ ಆಯ್ತು ಅಂತಂದ್ರೆ ಎರಡೂ ಕಡೆನೂ ಬಿ ಇಂದ ಮಲ್ಟಿಪ್ಲೈ ಮಾಡಿ. ಸಿನ್ಸ್ ಬಿ ಇಸ್ ಪಾಸಿಟಿವ್, ಇನ್ಇಕ್ವಾಲಿಟಿ ರಿಮೈನ್ಸ್ ಆಸ್ ಇಟ್ ಇಸ್. ನೋಡಿ, ಈ ಬಿ ಪಾಸಿಟಿವ್ ಅಂತ ಬರೆದಿರೋದು ಇನ್ಇಕ್ವಾಲಿಟಿ ಹಂಗೆ ಇರುತ್ತೋ ರಿವರ್ಸ್ ಆಗುತ್ತೋ ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ಸೊ ಬಿ ಇಂದ ಮಲ್ಟಿಪ್ಲೈ ಮಾಡಿದಾಗ ಬಿ ಗಾಮಾ ಈಸ್ ಗ್ರೇಟರ್ ದೆನ್ ಬಿ ಬೀಟಾ. ಬಿ ಗಾಮಾ ಈಸ್ ಗ್ರೇಟರ್ ದೆನ್ ಬಿ ಬೀಟಾ. ನಾವು ಆಡ್ ಎ ಅಲ್ಫಾ ಆನ್ ಬೋತ್ ಸೈಡ್. ಎರಡೂ ಕಡೆನೂ ಎ ಅಲ್ಫಾನ ಆಡ್ ಮಾಡೋಣ. ಸೊ ಎ ಅಲ್ಫಾ ಪ್ಲಸ್ ಬಿ 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 ಗಾಮಾ ಈಸ್ ಗ್ರೇಟರ್ ದ್ಯಾನ್ ಎ ಅಲ್ಫಾ ಪ್ಲಸ್ ಬಿ ಬೀಟಾ. ಬಿ ಬೀಟಾ ಇಲ್ಲಿತ್ತಲ್ಲ, ಎ ಅಲ್ಫಾನ ಆಡ್ ಮಾಡಿದೆ. ವಿ ನೋ ದಟ್ ಎ ಅಲ್ಫಾ ಪ್ಲಸ್ ಬಿ ಬೀಟಾ ಅಂತಂದ್ರೆ ಸಿ ಫ್ರಮ್ ಇಕ್ವೇಶನ್ 1. ದೇರ್ಫೋರ್ ಐ ಕ್ಯಾನ್ ರೈಟ್ ಎ ಅಲ್ಫಾ ಪ್ಲಸ್ ಬಿ ಗಾಮಾ ಈಸ್ ಗ್ರೇಟರ್ ದ್ಯಾನ್ ಸಿ. ಇದ್ರ ಪ್ಲೇಸ್ ನಾನು ಸಿ ಅಂತ ಸಬ್ಸ್ಟಿಟ್ಯೂಟ್ ಮಾಡಿದೆ. ಇದರ ಅರ್ಥ ಏನು ಅಂತಂದ್ರೆ ದಿಸ್ ಇಂಪ್ಲೈಸ್ ಅಲ್ಫಾ ಕಾಮಾ ಗಾಮಾ. ನೋಡಿ, ಎ ಎಕ್ಸ್ ಬಿ ವೈ ಈಸ್ ಗ್ರೇಟರ್ ದ್ಯಾನ್ ಸಿ. ಎಕ್ಸ್ ಪ್ಲೇಸ್ ಅಲ್ಲಿ ಅಲ್ಫಾ ಬಂತು, ವೈ ಪ್ಲೇಸ್ ಅಲ್ಲಿ ಗಾಮಾ ಬಂತು. ಇದರ ಅರ್ಥ ಏನು ಅಂದ್ರೆ ಆಲ್ಫಾ ಕಾಮಾ ಗಾಮಾ ಸ್ಯಾಟಿಸ್ಫೈಸ್ ದ ಇನ್ಇಕ್ವಾಲಿಟಿ. ಯಾವ ಇನ್ಇಕ್ವಾಲಿಟಿ ಸ್ಯಾಟಿಸ್ಫೈ ಮಾಡ್ತಾ ಇದೆ ಅಂತಂದ್ರೆ ಎ ಎಕ್ಸ್ ಪ್ಲಸ್ ಬಿ ವೈ ಈಸ್ ಗ್ರೇಟರ್ ದ್ಯಾನ್ ಸಿ. ಈ ಇನ್ಇಕ್ವಾಲಿಟಿನ ಈ ಪಾಯಿಂಟ್ ಸ್ಯಾಟಿಸ್ಫೈ ಮಾಡ್ತಾ ಇದೆ. ಸಿನ್ಸ್ ದಿಸ್ ಆಲ್ಫಾ ಕಾಮಾ ಗಾಮಾ ಇಸ್ ಅನ್ ಆರ್ಬಿಟ್ರರಿ ಪಾಯಿಂಟ್, ಯಾವುದೋ ಒಂದು ಸ್ಪೆಸಿಫಿಕ್ ಪಾಯಿಂಟ್ ಅಲ್ಲ, ಇದು ಒಂದು ಆರ್ಬಿಟ್ರರಿ ಪಾಯಿಂಟ್, ಅಪ್ಪರ್ ಹಾಫ್ ಪ್ಲೇನ್ ಅಲ್ಲಿ ಇರ್ತಕ್ಕಂಥ ಒಂದು ಆರ್ಬಿಟ್ರರಿ ಪಾಯಿಂಟ್ ಆಗಿರೋದ್ರಿಂದ ಈಗ ನಿಮ್ಗೆ ಬೇರೆ ಪಾಯಿಂಟ್ ಬೇಕು ಅಂದ್ರೆ ಅದರ ಮೇಲೆ ಇರ್ತಕ್ಕಂಥ ಪಾಯಿಂಟ್ ತಗೊಳ್ರಿ, ಇಲ್ಲಿ ಬೇರೆ ಪಾಯಿಂಟ್ ತಗೊಂಡ್ರೆ ಮತ್ತೆ ಅದರ ಮೇಲೆ ಇರ್ತಕ್ಕಂಥ ಪಾಯಿಂಟ್. ಈ ರೀತಿ ಅಪ್ಪರ್ ಹಾಫ್ ಪ್ಲೇನ್ ಅಲ್ಲಿ ಇರ್ತಕ್ಕಂಥ ಒಂದು ಆರ್ಬಿಟ್ರರಿ ಪಾಯಿಂಟ್ ಆಗಿರೋದ್ರಿಂದ ಇದರಿಂದ ಏನ್ ಗೊತ್ತಾಗುತ್ತೆ ನಮಗೆ ಅಂತಂದ್ರೆ ಈ ಒಂದು ಎಕ್ಸ್ಪ್ಲನೇಷನ್ ಏನ್ ಗೊತ್ತಾಗುತ್ತೆ ಅಂತಂದ್ರೆ ಅಪ್ಪರ್ ಹಾಫ್ ಪ್ಲೇನ್ ಇರ್ತಕ್ಕಂಥ ಪ್ರತಿಯೊಂದು ಪಾಯಿಂಟ್ ಕೂಡ ಈ ಇನ್ಇಕ್ವಾಲಿಟಿನ ಸ್ಯಾಟಿಸ್ಫೈ ಮಾಡುತ್ತೆ ಅಂತ. ದೇರ್ಫೋರ್ ಎವ್ರಿ ಪಾಯಿಂಟ್ of upper half plane satisfies this inequality. ಸೊ ಅಪ್ಪರ್ ಹಾಫ್ ಪ್ಲೇನ್ ಇರ್ತಕ್ಕಂಥ ಪ್ರತಿಯೊಂದು ಪಾಯಿಂಟು ಕೂಡ ಈ ಒಂದು ಇನ್ಇಕ್ವಾಲಿಟಿನ ಸ್ಯಾಟಿಸ್ಫೈ ಮಾಡ್ತವೆ ಅಂತ ಗೊತ್ತಾಯ್ತು. ಈಗ ರಿವರ್ಸ್ ಹೋಗೋಣ. ಹೆಂಗೆ ರಿವರ್ಸ್ ಅಂತಂದ್ರೆ ಇದರ ಸೊಲ್ಯೂಷನ್ಸ್ ಎಲ್ಲಾನು ಅಪ್ಪರ್ ಹಾಫ್ ಪ್ಲೇನ್ ಅಲ್ಲಿ ಇದೆ ಅಂತ ಫಸ್ಟ್ ಪ್ರೂವ್ ಮಾಡಿದ್ದು. ಅಪ್ಪರ್ ಹಾಫ್ ಪ್ಲೇನ್ ಇರ್ತಕ್ಕಂಥವೆಲ್ಲಾನು ಇದಕ್ಕೆ ಸೊಲ್ಯೂಷನ್ಸ್ ಆಗ್ತವೆ ಅಂತ ಫಸ್ಟ್ ಪ್ರೂವ್ ಮಾಡಿದ್ದು. ಈಗ ಪ್ರೂವ್ ಮಾಡಿದ್ದು ಅಪ್ಪರ್ ಹಾಫ್ ಪ್ಲೇನ್ ಇರ್ತಕ್ಕಂಥ ಎಲ್ಲ ಪಾಯಿಂಟು ಇದಕ್ಕೆ ಈ ಇನ್ಇಕ್ವಾಲಿಟಿ, ಯಾವ ಇನ್ಇಕ್ವಾಲಿಟಿಗೆ ಎ ಎಕ್ಸ್ ಪ್ಲಸ್ ಬಿ ವೈ ಗ್ರೇಟರ್ ದೆನ್ ಸಿ ಗೆ ಸೊಲ್ಯೂಷನ್ಸ್ ಆಗ್ತವೆ. ಸೊ ದಿಸ್ ಇಂಪ್ಲೈಸ್ ಅಲ್ಫಾ ಕಾಮಾ ಗಾಮಾ ಈಸ್ ಒನ್ ಆಫ್ ದ ಸೊಲ್ಯೂಷನ್ಸ್ ಆಫ್ ದ ಇನ್ಇಕ್ವಾಲಿಟಿ. ಸೊ ಅಲ್ಫಾ ಕಾಮಾ ಗಾಮಾ ಅನ್ನೋದು ಸೊಲ್ಯೂಷನ್ ಆಯ್ತು ಅಂತಂದ್ರೆ ಅಲ್ಫಾ ಕಾಮಾ ಗಾಮಾ ಅನ್ನೋದು ಆರ್ಬಿಟ್ರರಿ ಆಗಿರೋದ್ರಿಂದ ಅಪ್ಪರ್ ಹಾಫ್ ಪ್ಲೇನ್ ಇರ್ತಕ್ಕಂಥ ಎಲ್ಲಾ ಪಾಯಿಂಟ್ಸ್ ಕೂಡ ಸೊಲ್ಯೂಷನ್ಸ್ ಆಗ್ತವೆ. ಸೊ ಈಗ ಪ್ರೂವ್ ಮಾಡಿದ್ದು ಏನಂತ ಪ್ರೂವ್ ಮಾಡಿದ್ವಿ ಅಂತಂದ್ರೆ ಅಪ್ಪರ್ ಹಾಫ್ ಪ್ಲೇನ್ ಇರ್ತಕ್ಕಂಥ ಪ್ರತಿಯೊಂದು ಪಾಯಿಂಟ್ ಸೊಲ್ಯೂಷನ್ ಆಗುತ್ತೆ ಅಂತ ಪ್ರೂವ್ ಮಾಡಿದ್ವಿ. ನೆಕ್ಸ್ಟ್ ಕಾನ್ವರ್ಸ್ ಪ್ರೂವ್ ಮಾಡ್ತೀವಿ. ಏನು ಅಂತಂದ್ರೆ ಇದಕ್ಕಿರ್ತಕ್ಕಂಥ ಎಲ್ಲಾ ಸೊಲ್ಯೂಷನ್ಸ್ ಅಪ್ಪರ್ ಹಾಫ್ ಪ್ಲೇನ್ ಅಲ್ಲೇ ಇರ್ತಾವೆ ಹೊರತು ಬೇರೆ ಕಡೆ ಇರಲ್ಲ. ಸೊ ಅದನ್ನ ಕಾನ್ವರ್ಸ್ ಪಾರ್ಟ್ ಅಲ್ಲಿ ಪ್ರೂವ್ ಮಾಡ್ತೀವಿ. ಸೊ ಇಷ್ಟು ಅರ್ಥ ಆಯ್ತು ಅಂತ ಅನ್ಕೊಳ್ಳೋಣ. ಈಗ ಇದು ಓಕೆ, ಕೆಳಗಡೆ ತಗೊಳ್ಳೋಣ. ಇದೇ ಡಯಾಗ್ರಾಮ್ನ ಸ್ವಲ್ಪ ಕೆಳಗಡೆ ತಗೊಳ್ತೀನಿ ನಾನು.
ಈಗ ಎ ಎಕ್ಸ್ ಪ್ಲಸ್ ಬಿ ವೈ ಗ್ರೇಟರ್ ದೆನ್ ಸಿ ಇದಕ್ಕಿರ್ತಕ್ಕಂಥ ಎಲ್ಲ ಸೊಲ್ಯೂಷನ್ಸ್ ಕೂಡ ಅಪ್ಪರ್ ಹಾಫ್ ಪ್ಲೇನ್ ಇರುತ್ತೆ ಅಂತ ಹೇಳಿ ಪ್ರೂವ್ ಮಾಡ್ಬೇಕು. ಈಗ ಕಾನ್ವರ್ಸ್ ಪಾರ್ಟ್ ಇದು. ಕಾನ್ವರ್ಸ್ಲಿ ಲೆಟ್ ಯಾವುದು ಒಂದು ಸೊಲ್ಯೂಷನ್ ಇದೆ. ಲೆಟ್ ಆಲ್ಫಾ ಕಾಮ ಗಾಮಾ ಬಿ ಎನಿ ಸೊಲ್ಯೂಷನ್ ಆಫ್ the inequality ax plus by is greater than c. ax plus by greater than c ಯ ಯಾವುದು ಒಂದು ಸೊಲ್ಯೂಷನ್, ಯಾವುದು ಆಲ್ಫಾ ಕಮ್ಮ ಗಾಮ ಎಲ್ಲಿದೆ ಅಂತ ಗೊತ್ತಿಲ್ಲ, ಇದರಲ್ಲಿ ಇಲ್ಲ ಅಂತ ಅನ್ಕೊಳ್ಳೋಣ. ಸದ್ಯಕ್ಕೆ ಈ ಅಪ್ಪರ್ ಹಾಫ್ ಪ್ಲೇನ್ ಇಲ್ಲ, ಎಲ್ಲಿದೆಯೋ ಗೊತ್ತಿಲ್ಲ. ಅಪ್ಪರ್ ಹಾಫ್ ಪ್ಲೇನ್ ತಗೊಂಡಿದ್ದು ಯಾವುದಕ್ಕೆ ತಗೊಂಡಿದ್ವಿ ಅಂತಂದ್ರೆ ಫಸ್ಟ್ ಪಾರ್ಟ್ ಪ್ರೂವ್ ಮಾಡೋ ಸಲುವಾಗಿ ತಗೊಂಡಿದ್ದು. ಈಗ ಜಸ್ಟ್ ಇಮ್ಯಾಜಿನ್ ಇಟ್ ಈಸ್ ಸಮ್ವೇರ್ ಎಲ್ಸ್, ಗೊತ್ತಿಲ್ಲ ಅದು ಎಲ್ಲಿದೆ ಅಂತ. ಇಷ್ಟಿದೆ ಅಷ್ಟೇ, ಪಿ ಆಫ್ ಆಲ್ಫಾ ಕಮ ಬೀಟಾ ಮಾತ್ರ ಸೊಲ್ಯೂಷನ್. ರೈಟ್. ಈಗ ಎ ಎಕ್ಸ್ ಪ್ಲಸ್ ಬಿ ವೈ ಗ್ರೇಟರ್ ದೆನ್ ಸಿಗೆ ಒಂದು ಸೊಲ್ಯೂಷನ್ ಇದೆ, ಯಾವುದು ಅಂತಂದ್ರೆ ಆಲ್ಫಾ ಕಮ ಗಾಮ. ಇದು ಸೊಲ್ಯೂಷನ್ ಆಗಿರೋದ್ರಿಂದ ಇಟ್ ಮಸ್ಟ್ ಸ್ಯಾಟಿಸ್ಫೈ ದ ಇನ್ಇಕ್ವಾಲಿಟಿ. ಸ್ಯಾಟಿಸ್ಫೈ ಮಾಡಿದಾಗ ಯಾವ ರೀತಿ ಬರುತ್ತೆ ಅದು, ಎ ಎಕ್ಸ್ ಪ್ಲಸ್ ಬಿ ವೈ, ಸಾರಿ ಎಕ್ಸ್ ಪ್ಲೇಸ್ ಅಲ್ಲಿ ಅಲ್ಫಾ ಬರಬೇಕು, ವೈ ಪ್ಲೇಸ್ ಅಲ್ಲಿ ಗಾಮ ಬರಬೇಕು. ದೇರ್ಫೋರ್ ಎ ಅಲ್ಫಾ ಪ್ಲಸ್ ಬಿ ಗಾಮ ಈಸ್ ಗ್ರೇಟರ್ ದೆನ್ ಸಿ. ax plus by a alpha plus b gamma greater than c ಅಂತ ಬಂತು. ಬಟ್ ವಿ ನೋ ದಟ್ c ಮೀನ್ಸ್ a alpha plus b beta. ಫಸ್ಟ್ ನಾನು ಇಕ್ವೇಶನ್ 1 ಬಹಳ ಸರಿ ಬಳಸ್ತೀನಿ ಅಂತ ಹೇಳಿದ್ನಲ್ಲ, ಆ ಇಕ್ವೇಶನ್ ಇಂದ. ದೇರ್ಫೋರ್ ಫ್ರಮ್ ಇಕ್ವೇಶನ್ 1 ವಿ ಕ್ಯಾನ್ ರೈಟ್ ದಿಸ್ ಇನ್ಇಕ್ವಾಲಿಟಿ ಆಸ್ a alpha plus b gamma is greater than a alpha plus b beta. ಅಂದ್ರೆ ಈ c ಪ್ಲೇಸ್ ಅಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ನಾವು ಸಬ್ಟ್ರಾಕ್ಟ್ ಎ ಅಲ್ಫಾ ಆನ್ ಬೋತ್ ಸೈಡ್, ಎರಡು ಕಡೆನೂ ಎ ಅಲ್ಫಾ ಆಯ್ತು. ಸಿನ್ಸ್ ಬಿ ಈಸ್ ಪಾಸಿಟಿವ್ ವಿ ಕ್ಯಾನ್ ಡಿವೈಡ್ ಬೋತ್ ಸೈಡ್ಸ್ ಬೈ ಬಿ. ದೇರ್ಫೋರ್ ವಿ ಗೆಟ್ ಗಾಮಾ ಈಸ್ ಗ್ರೇಟರ್ ದ್ಯಾನ್ ಬೀಟಾ. ದೇರ್ಫೋರ್ ಗಾಮಾ ಗ್ರೇಟರ್ ದ್ಯಾನ್ ಬೀಟಾ ಅಂತಂದ್ರೆ ಎ ಗಾಮಾ ವಿಲ್ ಬಿ ಅಬೋವ್ ದ ಪಾಯಿಂಟ್ ಆಫ್ ಎ ಕಮ ಸಾರಿ ಆಲ್ಫಾ ಕಮ ಗಾಮಾ ವಿಲ್ ಬಿ ಅಬೋವ್ ಆಲ್ಫಾ ಕಮ ಬೀಟಾ. ಸೊ ಎಲ್ಲಿರುತ್ತೆ ಇದೆ ಅಂತಂದ್ರೆ ಬೀಟಾ ಇಲ್ಲಿದ್ರೆ ಗಾಮ ಇಲ್ಲೆಲ್ಲೋ ಇರುತ್ತೆ. ಸೊ ಬೀಟಾ ಇಲ್ಲಿದೆ, ಗಾಮ ಇಲ್ಲಿದೆ ಅಂತಂದ್ರೆ ಪಾಯಿಂಟ್ಸ್ ಕೂಡ ಕರೆಸ್ಪಾಂಡಿಂಗ್ ಆಗಿ ಮೇಲ್ಗಡೆ ಇರ್ತದೆ. ದೇರ್ಫೋರ್ ಆಲ್ಫಾ ಬೀಟಾ ಇಲ್ಲಿದ್ರೆ ಆಲ್ಫಾ ಗಾಮ ಇಲ್ಲೆಲ್ಲೋ ಇರುತ್ತೆ. ಸೊ ಫೈನಲಿ ಆಲ್ಫಾ ಕಾಮ ಬೀಟಾ ಅಲ್ಲದು, ಆಲ್ಫಾ ಕಾಮ ಗಾಮ ಯಾವ ಪ್ಲೇನ್ ಅಲ್ಲಿ ಬಂತು ಅಂತಂದ್ರೆ ಕೊನೆಗೆ ಅಪ್ಪರ್ ಹಾಫ್ ಪ್ಲೇನ್ ಅಲ್ಲೇ ಬಂತು. ಸೊ ಈ ಒಂದು ಆರ್ಗ್ಯುಮೆಂಟ್ ಇಂದ ನಮಗೇನ್ ಗೊತ್ತಾಯ್ತು ಅಂತಂದ್ರೆ ಎ ಎಕ್ಸ್ ಪ್ಲಸ್ ಬಿ ವೈ ಗ್ರೇಟರ್ ದೆನ್ ಸಿ ಇದಕ್ಕಿರ್ತಕ್ಕಂಥ ಎಲ್ಲಾ ಸೊಲ್ಯೂಷನ್ಸ್ ಎಲ್ಲಿರ್ತವೆ ಅಂತಂದ್ರೆ ಅಪ್ಪರ್ ಹಾಫ್ ಪ್ಲೇನ್ ಇರ್ತವೆ ಅಂತ. ಸೊ ಫಸ್ಟ್ ಆರ್ಗ್ಯುಮೆಂಟ್ ಇಂದ ಗೊತ್ತಾಗಿದ್ದು ಅಪ್ಪರ್ ಹಾಫ್ ಪ್ಲೇನ್ ಇರತಕ್ಕಂಥ ಪ್ರತಿಯೊಂದು ಪಾಯಿಂಟ್ ಕೂಡ ಸೊಲ್ಯೂಷನ್ಸ್ ಆಗ್ತವೆ ಅಂತ. ಇಲ್ಲಿಂದ ಗೊತ್ತಾಗಿದ್ದು ಇದಕ್ಕಿರ್ತಕ್ಕಂಥ ಪ್ರತಿಯೊಂದು ಸೊಲ್ಯೂಷನ್ ಕೂಡ ಅಪ್ಪರ್ ಹಾಫ್ ಪ್ಲೇನ್ ಇರ್ತವೆ ಅಂತ. ಸೊ ಎರಡನ್ನೂ ಕಂಬೈನ್ ಮಾಡಿದ್ರೆ ನಾವೇನಂತ ಹೇಳ್ಬೋದು ಅಂತಂದ್ರೆ ಎ ಎಕ್ಸ್ ಪ್ಲಸ್ ಬಿ ವೈ ಗ್ರೇಟರ್ ದೆನ್ ಸಿ ಅಂತ ಇದ್ರೆ ವೇರ್ ಬಿ ಈಸ್ ಪಾಸಿಟಿವ್, ಇದು ಬಹಳ ಇಂಪಾರ್ಟೆಂಟ್. ಬಿ ಪಾಸಿಟಿವ್ ಆಗಿದ್ದಾಗ ಈ ಇನ್ಇಕ್ವಾಲಿಟಿ ಇರ್ತಕ್ಕಂಥ ಪ್ರತಿಯೊಂದು ಸೊಲ್ಯೂಷನ್ ಅಪ್ಪರ್ ಹಾಫ್ ಪ್ಲೇನ್ ಅಲ್ಲೇ ಇರುತ್ತೆ ಮತ್ತು ಅಪ್ಪರ್ ಹಾಫ್ ಪ್ಲೇನ್ ಇರ್ತಕ್ಕಂಥ ಪ್ರತಿಯೊಂದು ಪಾಯಿಂಟ್ ಇದಕ್ಕೆ ಸೊಲ್ಯೂಷನ್ ಆಗಿರುತ್ತೆ. ಇಷ್ಟನ್ನು ಕನ್ಕ್ಲೂಡ್ ಮಾಡಬಹುದು. ಒಂದು ವೇಳೆ ನಾವು ಇದೇ ಇನ್ಇಕ್ವಾಲಿಟಿ ತಗೊಂಡು ಬಿ ನೆಗೆಟಿವ್ ತಗೊಂಡ್ರೆ ಆಗ ನಾವೇನಂತ ಪ್ರೂವ್ ಮಾಡ್ಬೋದು ಅಂತಂದ್ರೆ ಲೋವರ್ ಹಾಫ್ ಪ್ಲೇನ್ ಇರ್ತಕ್ಕಂಥ ಪ್ರತಿಯೊಂದು ಪಾಯಿಂಟ್ ಈ ಇನ್ಇಕ್ವಾಲಿಟಿಗೆ ಸೊಲ್ಯೂಷನ್ ಆಗುತ್ತೆ ಮತ್ತು ಈ ಇನ್ಇಕ್ವಾಲಿಟಿಗೆ ಇರ್ತಕ್ಕಂಥ ಪ್ರತಿಯೊಂದು ಸೊಲ್ಯೂಷನ್ ಲೋವರ್ ಹಾಫ್ ಪ್ಲೇನ್ ಅಲ್ಲೇ ಇರುತ್ತೆ. ಸೊ ಫೈನಲಿ ನಾವೇನ್ ಹೇಳಕ್ ಹೊರಟಿರೋದು ಅಂತಂದ್ರೆ ಸೊಲ್ಯೂಷನ್ ಏನಾದರೂ ಇರೋದೇ ಆದ್ರೆ ಯಾವ್ದಾದ್ರೂ ಒಂದು ಪ್ಲೇನ್ ಅಲ್ಲಿ ಇರುತ್ತೆ. ಅಪ್ಪರ್ ಹಾಫ್ ಪ್ಲೇನ್ ಅಲ್ಲಿ ಇದ್ರೆ ಒಂದೇ ಒಂದು ಸೊಲ್ಯೂಷನ್ ಅಪ್ಪರ್ ಹಾಫ್ ಪ್ಲೇನ್ ಅಲ್ಲಿ ಸಿಕ್ತು ಅಂತಂದ್ರೆ ಅದಕ್ಕಿರ್ತಕ್ಕಂಥ ಎಲ್ಲಾ ಸೊಲ್ಯೂಷನ್ಸ್ ಅಪ್ಪರ್ ಹಾಫ್ ಪ್ಲೇನ್ ಅಲ್ಲೇ ಇರ್ತದೆ. ಒಂದೇ ಒಂದು ಸೊಲ್ಯೂಷನ್ ಲೋವರ್ ಹಾಫ್ ಪ್ಲೇನ್ ಅಲ್ಲಿ ಸಿಕ್ಕರೆ ಉಳಿದಿರ್ತಕ್ಕಂಥ ಎಲ್ಲಾ ಸೊಲ್ಯೂಷನ್ಸ್ ಲೋವರ್ ಹಾಫ್ ಪ್ಲೇನ್ ಅಲ್ಲಿ ಇರ್ತವೆ. ಕೆಲವು ಸೊಲ್ಯೂಷನ್ಸ್ ಅಪ್ಪರ್ ಹಾಫ್ ಪ್ಲೇನ್ ಅಲ್ಲಿ, ಇನ್ನು ಕೆಲವು ಸೊಲ್ಯೂಷನ್ಸ್ ಲೋವರ್ ಹಾಫ್ ಪ್ಲೇನ್ ಅಲ್ಲಿ, ಈ ರೀತಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇದ್ರೆ ಅಪ್ಪರ್ ಹಾಫ್ ಪ್ಲೇನು, ಇಲ್ಲ ಅಂದ್ರೆ ಲೋವರ್ ಹಾಫ್ ಪ್ಲೇನ್. ಹಾಗಾದ್ರೆ ಲೈನ್ ಮೇಲೆ ಇರೋದಿಲ್ವಾ ಅಂತಂದ್ರೆ ಲೈನ್ ಮೇಲೂ ಕೂಡ ಕೆಲವೊಮ್ಮೆ ಸೊಲ್ಯೂಷನ್ಸ್ ಇರುತ್ತೆ, ಕೆಲವೊಮ್ಮೆ ಸೊಲ್ಯೂಷನ್ಸ್ ಇರಲ್ಲ. ದಟ್ ಡಿಪೆಂಡ್ಸ್ ಆನ್ ದ ಗಿವನ್ ಇನ್ಇಕ್ವಾಲಿಟಿ. ಸೊ ಇನ್ಇಕ್ವಾಲಿಟಿ ಏನ್ ಕೊಟ್ಟಿದ್ದಾರೆ ಅನ್ನೋದ್ರ ಮೇಲೆ ಲೈನ್ ಮೇಲೆ ಸೊಲ್ಯೂಷನ್ಸ್ ಇರುತ್ತಾ ಇಲ್ವಾ ಅಂತ ಡಿಸೈಡ್ ಮಾಡ್ತೀವಿ ನಾವು. ಹಾಗಾಗಿ ಇಲ್ಲಿ ನಾವು ನೆನ್ಪಿಡ್ಬೇಕಾಗಿರೋದು ಏನು ಅಂತಂದ್ರೆ ಸೊಲ್ಯೂಷನ್ಸ್ ಎಲ್ಲಿರುತ್ತೆ ಅಂತ, ಐದರ್ ಇನ್ ಅಪ್ಪರ್ ಹಾಫ್ ಪ್ಲೇನ್ ಆರ್ ಇನ್ ಲೋವರ್ ಹಾಫ್ ಪ್ಲೇನ್, ನಾಟ್ ಇನ್ ಬೋತ್. ಇಷ್ಟು. ಈಗ ಬಿ ನೆಗೆಟಿವ್ ತಗೊಂಡ್ರೆ ಹೇಳಿದ್ನಲ್ಲ ನಾನು, ಸೊ ಲೋವರ್ ಹಾಫ್ ಪ್ಲೇನ್ ಅಲ್ಲಿ ಇರುತ್ತೆ ಅಂತ ಪ್ರೂವ್ ಮಾಡ್ಬೋದು. ಸಿಮಿಲರ್ಲಿ ಎ ಎಕ್ಸ್ ಪ್ಲಸ್ ಬಿ ವೈ ಲೆಸ್ ದೆನ್ ಸಿ ಅಂತ ತಗೊಂಡ್ರು ಕೂಡ
ಅಲ್ಲೂ ಪ್ರೂವ್ ಮಾಡ್ಬೋದು ನಾವು. ಅಲ್ಲೂ ಕೂಡ ಬಿ ಪಾಸಿಟಿವ್ ಬಿ ನೆಗೆಟಿವ್ ಅಂತ ತಗೊಂಡು ನಾವೇನಂತ ಪ್ರೂವ್ ಮಾಡ್ಬೋದು ಅಂದರೆ ಸೊಲ್ಯೂಷನ್ಸು ಐದರ್ ಇದ್ರೆ ಅಪ್ಪರ್ ಹಾಫ್ ಪ್ಲೇನಲ್ಲೂ ಅಪ್ಪರ್ ಹಾಫ್ ಪ್ಲೇನ್ ಅಲ್ಲಿ, ಇಲ್ಲ ಅಂತಂದ್ರೆ ಲೋವರ್ ಹಾಫ್ ಪ್ಲೇನ್ ಅಲ್ಲಿ ಇರುತ್ತೆ ಅಂತ ಅಲ್ಲೂ ಕೂಡ ಪ್ರೂವ್ ಮಾಡ್ಬೋದು. ಸೇಮ್ ಆರ್ಗ್ಯುಮೆಂಟು ಏನಾಗುತ್ತೆ ಅಂತಂದ್ರೆ ಸೇಮ್ ಲಾಜಿಕ್ ಅಲ್ಲಿ ಕಂಟಿನ್ಯೂ ಆಗ್ತದೆ. ಸೇಮ್ ಇದನ್ನೇ ನಾವೇನು ಮಾಡ್ತೀವಿ, ಎಕ್ಸ್ಟೆಂಡ್ ಮಾಡ್ತೀವಿ ಅಷ್ಟೇ. ಸೊ ಇಷ್ಟ ಆಯಿತು. ಈಗ ಯಾವುದೋ ಒಂದು ಇನ್ಇಕ್ವಾಲಿಟಿ ಕೊಟ್ಟಿರ್ತಾನೆ ಅಂತ ಅನ್ಕೊಳ್ರಿ. ಇನ್ಇಕ್ವಾಲಿಟಿ ಕೊಟ್ಟಾಗ, ಲೀನಿಯರ್ ಇನ್ಇಕ್ವಾಲಿಟೀಸ್ ಇನ್ 2 ವೇರಿಯೇಬಲ್ಸ್ ಕೊಟ್ಟಾಗ ಅದಕ್ಕೆ ಸೊಲ್ಯೂಷನ್ ಅನ್ನ ಹೆಂಗ್ ಫೈಂಡ್ ಮಾಡ್ಬೇಕಾಗಾದ್ರೆ, ಇಷ್ಟೊತ್ತು ಏನು ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ ಇದೇ ಲಾಜಿಕ್ ಅನ್ನ ನಾವಲ್ಲಿ ಅಪ್ಲೈ ಮಾಡ್ತೀವಿ. ಏನ್ ಮಾಡ್ತೀವಿ ಅಂತಂದ್ರೆ ಫಸ್ಟು ಅದರ ಕರೆಸ್ಪಾಂಡಿಂಗ್ ಲೈನ್ ಅನ್ನ ಫೈಂಡ್ ಮಾಡ್ತೀವಿ. ax ಪ್ಲಸ್ ಬಿ ವೈ ಲೆಸ್ ದನ್ ಸಿ ಅಥವಾ ax ಪ್ಲಸ್ ಬಿ ವೈ ಗ್ರೇಟರ್ ದನ್ ಸಿ, ಈ ರೀತಿ ಎಲ್ಲ ಇನ್ಇಕ್ವಾಲಿಟಿ ಇರುತ್ತಲ್ಲ, ಅದರ ಕರೆಸ್ಪಾಂಡಿಂಗ್ ಇಕ್ವೇಶನ್ ಏನಾಗಿರುತ್ತೆ ಅಂತಂದ್ರೆ ax ಪ್ಲಸ್ ಬಿ ವೈ ಈಕ್ವಲ್ ಟು ಸಿ ಆಗಿರ್ತದೆ. ಈಕ್ವಲ್ ಟು ಸಿ ಅಂತ ತಗೊಂಡಾಗ ಅದರ ಕರೆಸ್ಪಾಂಡಿಂಗ್ ಲೈನ್ ಸಿಗ್ತದೆ. ಫಾರ್ ಎಕ್ಸಾಂಪಲ್ ಇದು ಒಂದು ಲೈನ್ ಅಂತ ಅನ್ಕೊಳ್ಳಿ. ಈ ಲೈನಿನ ಅಪ್ಪರ್ ಹಾಫ್ ಪ್ಲೇನು ಅಥವಾ ಲೋವರ್ ಹಾಫ್ ಪ್ಲೇನ್ ಅಲ್ಲಿ ಯಾವ್ದಾದ್ರು ಒಂದು ಪಾಯಿಂಟ್ ಅನ್ನ ತಗೊಂಡು ನಾವೇನ್ ಮಾಡಬೇಕು, ಇನ್ಇಕ್ವಾಲಿಟಿನಲ್ಲಿ, ಈಕ್ವೇಶನ್ ಅಲ್ಲ ಇನ್ಇಕ್ವಾಲಿಟಿನಲ್ಲಿ ಹಾಕಿ ಚೆಕ್ ಮಾಡಬೇಕು. ಒಂದು ವೇಳೆ ಆ ಇನ್ಇಕ್ವಾಲಿಟಿ ಸ್ಯಾಟಿಸ್ಫೈ ಆದ್ರೆ ನಾವು ಯಾವ ಹಾಫ್ ಪ್ಲೇನ್ ಇಂದ ಆ ಪಾಯಿಂಟ್ ಅನ್ನ ತಗೊಂಡಿದ್ವೋ ಅದೇನೆ ನಮಗೆ ಬೇಕಾಗಿರೋಂಥ ಸೊಲ್ಯೂಷನ್ ರೀಜನ್. ನೋಡಿ, ಯಾವ ಹಾಫ್ ಪ್ಲೇನ್ ಅಲ್ಲಿ ನಮಗೆ ಸೊಲ್ಯೂಷನ್ ಸಿಗ್ತಾವಲ್ಲ ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಸೊಲ್ಯೂಷನ್ ರೀಜನ್ ಅಂತ ಕರಿತೀವಿ. ಸೊಲ್ಯೂಷನ್ ರೀಜನ್ ಅಂತ ಕರಿತೀವಿ. ವೇರ್ ದ ಸೊಲ್ಯೂಷನ್ಸ್ ಆಫ್ ಇನ್ಇಕ್ವಾಲಿಟಿ ಲೈ, ಸೊಲ್ಯೂಷನ್ ರೀಜನ್ ಅಂತ ಕರಿತೀವಿ. ಒಂದು ವೇಳೆ ನಾವು ತಗೊಂಡಂತ ಪಾಯಿಂಟು ನಾವು ಕೊಟ್ಟಂತ ಇನ್ಇಕ್ವಾಲಿಟಿನ ಸ್ಯಾಟಿಸ್ಫೈ ಮಾಡಲಿಲ್ಲ ಅಂತಂದ್ರೆ ಅದರ ಆಪೋಸಿಟ್ ಪ್ಲೇನ್ ಏನಾಗಿರುತ್ತೆ ಅಂತಂದ್ರೆ ಸೊಲ್ಯೂಷನ್ ರೀಜನ್ ಆಗಿರುತ್ತೆ. ಸೊ ಇದು ಲಾಜಿಕ್. ಯಾಕಂದ್ರೆ ಎಲ್ಲಾದ್ರೂ ಒಂದ್ ಕಡೆ ಸೊಲ್ಯೂಷನ್ಸ್ ಇರಲೇಬೇಕು. ಅಪ್ಪರ್ ಇರಲಿಲ್ಲ ಅಂದ್ರೆ ಲೋವರ್ ಇರಲಿಲ್ಲ ಅಂದ್ರೆ ಅಪ್ಪರ್ ಇರಲೇಬೇಕಲ್ಲ. ಹಾಗಾಗಿ ಎರಡರಲ್ಲಿ ಯಾವ್ದಾದ್ರು ಒಂದು ಪ್ಲೇನ್ ಅಲ್ಲಿ ಇರ್ತಕ್ಕಂಥ ಒಂದು ಪಾಯಿಂಟ್ ನ ತಗೊಂಡು ಚೆಕ್ ಮಾಡ್ತೀವಿ. ಆ ಪಾಯಿಂಟ್ ಸ್ಯಾಟಿಸ್ಫೈ ಮಾಡಿದ್ರೆ ನಾವು ಯಾವ ಪ್ಲೇನ್ ಇಂದ ಆ ಪಾಯಿಂಟ್ ನ ತಗೊಂಡಿದ್ವೋ ಅದೇ ಪ್ಲೇನೇನೆ ಸೊಲ್ಯೂಷನ್ ರೀಜನ್. ಅದು ಸ್ಯಾಟಿಸ್ಫೈ ಮಾಡಲಿಲ್ಲ ಇನ್ಇಕ್ವಾಲಿಟಿ ಅಂತಂದ್ರೆ ಆಪೋಸಿಟ್ ಸೈಡ್ ಅಲ್ಲಿ ಇರ್ತಕ್ಕಂಥ ಪ್ಲೇನು ಸೊಲ್ಯೂಷನ್ ರೀಜನ್ ಆಗುತ್ತೆ. ಇದು ಲಾಜಿಕ್. ಯೂಶುವಲಿ ನಾವು ಯಾವ ಪಾಯಿಂಟ್ ಅನ್ನು ಕನ್ಸಿಡರ್ ಮಾಡ್ತೀವಿ ಅಂತಂದ್ರೆ ಸೇಕ್ ಆಫ್ ಸಿಂಪ್ಲಿಸಿಟಿ ಮಾತ್ರ ಯಾವ ಪಾಯಿಂಟ್ ಕನ್ಸಿಡರ್ ಮಾಡ್ತೀವಿ ಅಂತಂದ್ರೆ ಆರಿಜಿನ್ ಕನ್ಸಿಡರ್ ಮಾಡ್ತೀವಿ. ಯಾಕಂದ್ರೆ ಇದರಲ್ಲಿ 0,0 ಇದೆಯಲ್ಲ, ಹಾಗಾಗಿ 0,0 ಇರೋದ್ರಿಂದ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಯೂಶುವಲಿ 0,0 ಕನ್ಸಿಡರ್ ಮಾಡ್ತೀವಿ. ಬಿಟ್ರೆ ಇದು ಕಂಪಲ್ಷನ್ ಅಲ್ಲ. ಆಕ್ಚುಲಿ ಇದನ್ನೇ ತಗೊಳ್ಬೇಕು ಅಂತ ರೂಲ್ಸ್ ಏನೂ ಇಲ್ಲ, ಆದ್ರೆ ಕ್ಯಾಲ್ಕುಲೇಷನ್ ಸಿಂಪ್ಲಿಫೈ ಆಗಲಿ ಅನ್ನೋ ಕಾರಣಕ್ಕೆ 0,0 ಅಂತ ತಗೊಳ್ತೀವಿ. ಇದು ಒಂದು ನೆನ್ಪಿಡ್ಬೇಕು. ಅದಾದ್ಮೇಲೆ ಇನ್ಇಕ್ವಾಲಿಟೀಸ್ನ ಯಾವ ರೀತಿ ನಾವು ಇದು ಮಾಡ್ತೀವಿ, ಲೈನ್ ಯಾವ ರೀತಿ ಡ್ರಾ ಮಾಡ್ತೀವಿ ಅಂತ. ಈಗ ax ಪ್ಲಸ್ ಬಿ ವೈ ಗ್ರೇಟರ್ ದ್ಯಾನ್ ಸಿ ಅಥವಾ ಲೆಸ್ ದ್ಯಾನ್ ಸಿ, ಇವೆರಡು ಒಂದು ಸೆಟ್ ಆದ್ರೆ ax ಪ್ಲಸ್ ಬಿ ವೈ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಸಿ ಅಂಡ್ ಲೆಸ್ ದೆನ್ ಆರ್ ಈಕ್ವಲ್ ಟು ಸಿ, ಇವೆರಡು ಒಂದು ಸೆಟ್. ax ಪ್ಲಸ್ ಬಿ ವೈ ಗ್ರೇಟರ್ ದೆನ್ ಸಿ ಅಥವಾ ಲೆಸ್ ದೆನ್ ಸಿ ಇದ್ದಾಗ ನಾವು ಡಾಟೆಡ್ ಲೈನ್ ಅನ್ನ ಡ್ರಾ ಮಾಡ್ತೀವಿ. ಈ ರೀತಿ ಡಾಟೆಡ್ ಲೈನ್ ಅನ್ನ ಡ್ರಾ ಮಾಡ್ತೀವಿ. ಇಲ್ಲೇನು ಲೈನ್ ಡ್ರಾ ಮಾಡಿದ್ವಲ್ಲ ಈ ಪ್ಲೇಸ್ ಅಲ್ಲಿ ಯಾವ ಲೈನ್ ಡ್ರಾ ಮಾಡ್ತೀವಿ, ಡಾಟೆಡ್ ಲೈನ್. ಯಾಕೆ ಡಾಟೆಡ್ ಲೈನ್ ಅಂತಂದ್ರೆ ಅದೇನ್ ತೋರಿಸುತ್ತೆ ನಮಗೆ ಅಂದ್ರೆ ಆ ಡಾಟೆಡ್ ಲೈನು ಆ ಲೈನ್ ಮೇಲೆ ಸೊಲ್ಯೂಷನ್ಸ್ ಇಲ್ಲ ಅಂತ. ಯಾಕಂದ್ರೆ ಇದು ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ, ax ಪ್ಲಸ್ ಬಿ ವೈ ಗ್ರೇಟರ್ ದೆನ್ ಸಿ ಈಕ್ವಲ್ ಇಲ್ಲ. ಹಾಗಾಗಿ ಇದು ನಮಗೆ ಇಂಡಿಕೇಟ್ ಮಾಡುತ್ತೆ ಈ ಲೈನ್ ಮೇಲೆ ಇರ್ತಕ್ಕಂಥ ಯಾವ ಪಾಯಿಂಟ್ ಕೂಡ ಸೊಲ್ಯೂಷನ್ ಅಲ್ಲ ಅಂತ ತೋರಿಸ್ತದೆ. ಗ್ರೇಟರ್ ದೆನ್ ಸಿ ಬಂದ್ರು ಅಷ್ಟೇ, ಲೆಸ್ ದೆನ್ ಸಿ ಬಂದ್ರು ಅಷ್ಟೇ. ಸೊ ಡಾಟೆಡ್ ಲೈನ್ ಬಂದ್ರೆ ಡಾಟೆಡ್ ಲೈನ್ ಬರೆದ್ರೆ ಅರ್ಥ ಲೈನ್ ಮೇಲೆ ಇರ್ತಕ್ಕಂಥ ಯಾವ ಪಾಯಿಂಟ್ ಕೂಡ ಸೊಲ್ಯೂಷನ್ ಅಲ್ಲ. ನಂಬರ್ ಲೈನ್ ಮೇಲೆ ಬರೆಯುವಾಗ ಯಾವ ಕನ್ವೆನ್ಷನ್ ಫಾಲೋ ಮಾಡ್ತಿದೀವಿ ಅಂತಂದ್ರೆ ಸಪೋಸ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 4 ಅಂತ ಬರೀಬೇಕಾಗಿತ್ತು ಅಂದ್ರೆ ಇಫ್ ಇಟ್ ಈಸ್ 4 ನಾವಲ್ಲಿ ಏನ್ ಮಾಡ್ತಿದ್ವಿ ಅಂದ್ರೆ ಒಂದು ಹಾಲೋ ಸರ್ಕಲ್ ಬರೀತಿದ್ವಿ. ಇದರರ್ಥ 4 ಸೊಲ್ಯೂಷನ್ ಅಲ್ಲ, ಆದ್ರೆ 4 ನ ರೈಟ್ ಸೈಡ್ ಇರ್ತಕ್ಕಂಥ ಎಲ್ಲ ವ್ಯಾಲ್ಯೂಸ್ ಸೊಲ್ಯೂಷನ್ಸ್ ಅಂತ. ಅದೇ ರೀತಿ ಈಕ್ವಲ್ ಇತ್ತು ಅಂತಂದ್ರೆ ಅಲ್ಲೇನ್ ಮಾಡ್ತಿದ್ವಿ ಅಂದ್ರೆ ಡಾರ್ಕ್ ಸರ್ಕಲ್ ಬರೀತಿದ್ವಿ. ಇದು ನಂಬರ್ ಲೈನ್ ಮೇಲೆ ಇರ್ತಕ್ಕಂಥ ಕನ್ವೆನ್ಷನ್. ಪ್ಲೇನ್ ಮೇಲೆ ಲೈನ್ ಡ್ರಾ ಮಾಡುವಾಗ ಏನ್ ಕನ್ವೆನ್ಷನ್ ಯೂಸ್ ಮಾಡ್ತೀವಿ ನಾವು ಅಂತಂದ್ರೆ ಗ್ರೇಟರ್ ದೆನ್ ಸಿ ಅಥವಾ ಲೆಸ್ ದೆನ್ ಸಿ ಇದ್ದಾಗ ಡಾಟೆಡ್ ಲೈನ್ ಡ್ರಾ ಮಾಡ್ತೀವಿ. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಸಿ, ಲೆಸ್ ದೆನ್ ಆರ್ ಈಕ್ವಲ್ ಟು ಸಿ ಅಂತ ಇತ್ತು ಅಂತಂದ್ರೆ ಡಾರ್ಕ್ ಲೈನ್ ನ ಡ್ರಾ ಮಾಡ್ತೀವಿ. ಡಾರ್ಕ್ ಲೈನ್ ಅಂದ್ರೆ ವಿತೌಟ್ ಎನಿ ಡಾಟ್ಸ್. ಈ ರೀತಿ ಡಾರ್ಕ್ ಲೈನ್ ಡ್ರಾ ಮಾಡಿ ನಾವು ಲೈನ್ ಅನ್ನ ಯೂಸ್ ಮಾಡ್ತೀವಿ. ಸೊ ಈ ಕನ್ವೆನ್ಷನ್ ಅನ್ನು ನಾವು ನೆನ್ಪಿಡ್ಬೇಕು. ಜೊತೆಗೆ ನಾವು ಯೂಶುವಲಿ ಚೆಕ್ ಮಾಡೋಕೆ ಅಂತ ನಾವು ಯಾವ ಪಾಯಿಂಟ್ ತಗೊಳ್ತೀವಿ ಅಂತಂದ್ರೆ 0,0 ತಗೊಳ್ತೀವಿ. ಬಟ್ ಇಟ್ ಈಸ್ ನಾಟ್
ಕಂಪಲ್ಸರಿ. ಸೊ ಇಷ್ಟು ನಮಗೆ ಗೊತ್ತಿತ್ತು ಅಂತಂದರೆ ನೆಕ್ಸ್ಟ್ ನಾವೇನು ಮಾಡ್ಬೋದು, ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಬೋದು. ಸೊ ಇದಕ್ಕೆ ರಿಲೇಟೆಡ್ ಪ್ರಾಬ್ಲಮ್ಸನ್ನು ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಡಿಸ್ಕಸ್ ಮಾಡ್ತೀನಿ.